So in this diagram, so you can see the circuit diagram, you can observe the circuit diagram. So in this diagram asking for the what is the current through AB. AB ಎಷ್ಟು ಕರೆಂಟ್ ಹೋಗ್ತಾ ಇದೆ ಹೌದಾನೆ. ಸೊ ಎ ಇಂದ ಬಿಗರ್ ಹೋಗಲಿ ಅಥವಾ ಬಿ ಇಂದ ಎಗರ್ ಹೋಗಲಿ. ಸೊ ವಾಟ್ ಇಸ್ ದ ಕರೆಂಟ್ ಥ್ರೂ ಎ ಬಿ ಅಂದರೆ 10 ಓಮ್ ರೆಸಿಸ್ಟರ್ ಇದ್ದರೆ ಅದು ಎಷ್ಟು ಕರೆಂಟ್ ಹೋಗ್ತಾ ಇದೆ ಇಸ್ ಕ್ವಶನ್ ಹೌದಾನೆ. ಸೊ ಇಟ್ ಇಸ್ ಅ 10 ವೋಲ್ಟ್ ಬ್ಯಾಟ್ರಿ, ಇಟ್ ಈಸ್ 5 ವೋಲ್ಟ್ ಬ್ಯಾಟ್ರಿ, ದಿಸ್ ಇಸ್ ಗ್ರೌಂಡೆಡ್ ಅಟ್ ದಿಸ್ ಪಾಯಿಂಟ್, ದಿಸ್ ಇಸ್ ದ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ ಹೌದಾನೆ. ಸೊ ಇಟ್ ಈಸ್ 10 ಓಮ್ ರೆಸಿಸ್ಟರ್, ಇಟ್ ಈಸ್ 15 ಓಮ್ ರೆಸಿಸ್ಟರ್, ಸೊ ಇಟ್ ಈಸ್ 10 ಓಮ್ ರೆಸಿಸ್ಟರ್. ಸೊ ಹಾಗಾದ್ರೆ ಕರೆಂಟ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಸೊ ಕರೆಂಟ್ ಅವ್ನು ಮಾರ್ಕ್ ಮಾಡಿದ, ನಾನು ಮಾರ್ಕ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಹೌದಾನೆ. ಸೊ ಲೆಟ್ ದಿಸ್ 10 ವೋಲ್ಟ್ ಬ್ಯಾಟ್ರಿ ಇಟ್ ಈಸ್ ಸೆಂಡಿಂಗ್ ಎ ಕರೆಂಟ್ ಐ. ನೋಡಿ ಇದು ಹೈಯೆಸ್ಟ್ ಕರೆಂಟ್ ಸೆಂಡ್ ಮಾಡ್ತಾ ಇದೆ ಅಂತ ಹೇಳಿ ಹೌದಾ. ನಿಮಗೆ ಗೊತ್ತು ಕರೆಂಟ್ ಆಲ್ವೇಸ್ ಲೀವ್ಸ್ ಪಾಸಿಟಿವ್ ಟರ್ಮಿನಲ್. ಸೊ ಹಿಂಗೆ ಕರೆಂಟ್ ಬರ್ತಾ ಇದೆ. ದಿಸ್ ಇಸ್ ದ ಕರೆಂಟ್ ಐ ಆಯಿತಾ. ನೋಡಿ ಬಿನಲ್ಲಿ ಬಂದಾಗ ಸೊ ಇಟ್ ವಿಲ್ ಡಿವೈಡ್. ಸೊ ಇಲ್ಲಿ ಮೇಲ್ಗಡೆ ಇದರಲ್ಲಿ ದ ಕರೆಂಟ್ ಫ್ಲೋಯಿಂಗ್ ಈಸ್ I1. ಇಲ್ಲಿ I1 ಕರೆಂಟ್ ಹೋಗುತ್ತೆ ಅಂತ ಹೇಳಿ ಹೌದಾ. ಯಾವಾಗ ಇಲ್ಲಿ I1 ಅಷ್ಟು ಹೋಗುತ್ತೆ, ಇಲ್ಲಿ ಉಳಿದಿದ್ದೇನು ಬರುತ್ತೆ I-I1 ಇಲ್ಲಿ ಬರುತ್ತೆ. ಸೊ I-I1 ಇಲ್ಲಿ ಹೋಗಿದ್ದು, ನೆಕ್ಸ್ಟ್ ಇಲ್ಲಿ ಬಂದಿದ್ದು, ಮತ್ತು ಇಲ್ಲಿ ನೋಡಿ 15 ವೋಲ್ಟಲ್ಲಿ I-I1 ಕರೆಂಟ್ ಇಲ್ಲಿ ಹೋಗ್ತಾ ಇದೆ. ಸೊ ಇದು I-I1 ಕರೆಂಟ್ ಇದು ಹೋಗಿದ್ದು. ಸೊ ಎರಡು I1 ಮತ್ತು I-I1 ಕೂಡಿ ಮತ್ತು ಏನಲ್ಲಿ ಕೂಡಿ, ಸೊ ಹಾಗೇನು ಐ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ. ದ ಸೇಮ್ ಅಮೌಂಟ್ ಆಫ್ ಕರೆಂಟ್ ಐ ಫ್ಲೋ. ಸೊ ಈ ಥರ ನೀನು ಕರೆಂಟ್ನ ಮಾರ್ಕ್ ಮಾಡಬೇಕು ಹೌದಾನೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಕ್ವಶನ್ ಇಸ್ ಆಸ್ಕಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ I1 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ ಹೌದಾನೆ. ಬೈ ಯೂಸಿಂಗ್ ಕಿರ್ಚಾಫ್ ಲಾಸ್ ಹೌದಾನೆ, ಅಪ್ಲೈಯಿಂಗ್ ಕಿರ್ಚಾಫ್ ವೋಲ್ಟೇಜ್ ರೂಲ್ ಮಾಡಿ, ಕಿರ್ಚಾಫ್ KVL, ಕಿರ್ಚಾಫ್ ವೋಲ್ಟೇಜ್ ಲಾ ಅಥವಾ ಕಿರ್ಚಾಫ್ ವೋಲ್ಟೇಜ್ ರೂಲ್. ಸೊ ಯಾವ ಲೂಪಿಗೆ ಅಪ್ಲೈ ಮಾಡೋಣ ಅಂದರೆ ಲೂಪು ACDB ಮಾಡೋಣ. ACDB ಫಾರ್ ಲೂಪ್ ACDB ನೋಡಿ ACDB ಲೂಪಿಗೆ ಫಾರ್ ಲೂಪ್ ACDB ಹೌದಾನೆ. ಸೊ ಹೆಂಗೆ ಹೋಗೋಣ ಅಂದರೆ ವಿಶಾಲ್ ಗೋ ಕ್ಲಾಕ್ ವೈಸ್ ಹೋಗೋಣ. ಹೆಂಗೆ ಹೋಗೋಣ ನಾವು ಕ್ಲಾಕ್ ವೈಸ್ ಹಿಂಗೆ ಹೋಗೋಣ, ಕ್ಲಾಕ್ ವೈಸ್ ಹೌದಾನೆ. ಸೊ ನೋಡಿ 10 ವೋಲ್ಟ್ ಇದೆಯಲ್ಲ. ಸೊ ಇಲ್ಲೆಷ್ಟು ಕರೆಂಟ್ ಬರ್ತದೆ, ವಾಟ್ ಇಸ್ ದಿಸ್ ಕರೆಂಟ್ ಈಸ್ ಐ, ದಿಸ್ ಕರೆಂಟ್ ಈಸ್ ಐ. ಸೊ ನೋಡಿ ಫಾರ್ ದಿಸ್ ಪ್ರಾಡಕ್ಟ್ ದಿಸ್ ವಿಲ್ ಬಿ -10 ಇಂಟು ಐ ಕರೆಕ್ಟಾ. ಯಾಕಂದ್ರೆ ನಾವು ಹಿಂಗೆ ಹೋಗ್ತಾ ಇದ್ವಿ, ಕರೆಂಟ್ ಉಲ್ಟಾ ಬರ್ತಾ ಇದೆ. ದಿಸ್ ವಿಲ್ ಬಿ -10 ಇಂಟು ಐ, -10 ಇಂಟು ಐ ಹೌದು. ದಟ್ ವಿಲ್ -10 ಇಂಟು ಐ, ದಿಸ್ ಇಸ್ ಐ. ಸೊ ನೋಡಿ ಇಲ್ಲಿ ಫಾರ್ ದಿಸ್ ಇಟ್ ವಿಲ್ ಬಿ -10 ಇಂಟು ಐ. ಗೊತ್ತಾ ನಿಮ್ಮ ಸೈನ್ ಕನ್ವೆನ್ಷನ್, -10 ಇಂಟು ಐ. ಮತ್ತು ಹಿಂಗೆ ಬರ್ತೀವಿ ಹೌದಾ. ಹಿಂಗೆ ಬಂದಾಗ ದಿಸ್ ಇಸ್ ಅಗೇನ್ -10 ಇಂಟು I1 ಸರಿನಾ, -10 ಇಂಟು I1 ಹಿಂಗೆ ಬರ್ತೀವಿ. ಸೊ ಇಲ್ಲಿ 10 ವೋಲ್ಟ್ ಬ್ಯಾಟ್ರಿ ಇದೆ. ನಾವೇನು ಮಾಡ್ತೀವಿ, ಇಲ್ಲಿಂದ ಹಿಂಗೆ ಹೋಗ್ಬೇಕಾದ್ರೆ ನಾವು ಬ್ಯಾಟ್ರಿ ಪಾಸಿಟಿವಿಂದ ನೆಗೆಟಿವ್ ಜಂಪ್ ಮಾಡ್ತೀವಿ. ಸೊ ನಿಮಗೆ ಗೊತ್ತೇ ವೆನ್ ಯು ಜಂಪ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಸೊ ದ ವೋಲ್ಟೇಜ್ ಅದು EMF ದ ಬ್ಯಾಟ್ರಿ ಇಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಇಟ್ ವಿಲ್ ಬಿ +10, ದಟ್ ವಿಲ್ ಬಿ ಈಕ್ವಲ್ ಟು 0, ದಟ್ ವಿಲ್ ಬಿ ಈಕ್ವಲ್ ಟು 0. ಎಲ್ಲ ಕಡೆ 10 ಕಾಮನ್ ತೆಗೆದುಬಿಡಿ, ಡಿವೈಡ್ ಮಾಡಿ, ಇಟ್ ವಿಲ್ ಬಿ ಈಕ್ವಲ್ ಟು -I-I1 +10 ಈಸ್ ಈಕ್ವಲ್ ಟು 0, ಈಸ್ ಈಕ್ವಲ್ ಟು 0. ಬೇಕಾದ್ರೆ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಇದೆ ಅಂತ ಕರೆ ಇಕ್ವೇಷನ್ ನಂಬರ್ 1 ಆಯಿತಾ. ನಾವು ಅಗೇನ್ ಅಪ್ಲೈಯಿಂಗ್ ದ KVL, again applying the KVL for the loop. Then applying the KVL, same KVL for loop. So for applying KVL for the loop, ದೊಡ್ಡ ಲೂಪ್ ಅಪ್ಲೈ ಮಾಡೋಣ. ಸೊ ಫುಲ್ ಅಳಿಸ್ಬಿಡ್ತೀನಿ, ಯು ಕ್ಯಾನ್ ಅಬ್ಸರ್ವ್ ಇಟ್ ಇಲ್ಲೋಣ. ಸೊ ಯಾಕಂದರೆ ಡಯಾಗ್ರಾಮ್ ಕರೆಕ್ಟಾಗಿ ಕಾಣಬೇಕಾನೆ. ಸೊ ಐ ಆಮ್ ರಬ್ಬಿಂಗ್ ಇಟ್ ನೋಡಿ. ಸೊ ಇದು ACDB ಆಯಿತು. ವಾಟ್ ಇಸ್ ದ ಇಕ್ವೇಷನ್ ದಟ್ ವಿ ಹ್ಯಾವ್ ಗಾಟ್, -10 ಅದ ಇಲ್ಲ I1 ಬರ್ತಾ ಇರುತ್ತೆ. ಸೊ -10I -10I1 +10 ಈಸ್ ಈಕ್ವಲ್ ಟು 0. ಸೊ ಎಲ್ಲ ಕಡೆ 10 ಡಿವೈಡ್ ಮಾಡಿ, ಇಟ್ ವಿಲ್ ಬಿ -I -I1 +1 ಈಸ್ ಈಕ್ವಲ್ ಟು 0. ಇಟ್ ಈಸ್ ಇಕ್ವೇಷನ್ ನಂಬರ್ 1. ನಾವು ಅಪ್ಲೈಯಿಂಗ್ KVL ಟು ದಿಸ್ ಹೋಲ್ ಲೂಪ್. ಇಲ್ಲಿ ದೊಡ್ಡದು ಹೊರಗಿಂದ ಇಲ್ಲಿಂದ ಇಲ್ಲಿ ಹೌದಾ. ಸೊ ಅಪ್ಲೈಯಿಂಗ್ KVL ಟು ಲೂಪ್ ಅಂತ ಕಾರಣ ಅದಕ್ಕೆ ಹೆಸರು KVL ಟು ಲೂಪ್ ACDBFEA ನೋಡ್ತಾ ಇದೆ, ACDBFEA ಹೌದಾನೆ. ಅಲ್ಲಿ ಅಪ್ಲೈ ಮಾಡೋಣ ಹೌದಾನೆ. ಅಗೇನ್ ವಿಶಾಲ್ ಗೋ ಕ್ಲಾಕ್ ವೈಸೇ ಹೋಗೋಣ, ಇದೆ ಕ್ಲಾಕ್ ವೈಸ್ ಹೋಗೋಣ. ಸೊ ನೋಡಿ ಹೇಗಿದೆ, ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡೋಣ. ಇದು ಇಲ್ಲಿ ಇಟ್ ವಿಲ್ ಮೈನಸ್, ಯಾಕಂದ್ರೆ ಕರೆಂಟ್ ಉಲ್ಟಾ ಬರ್ತಾ ಇದೆ. ಸೊ -15 ಇಂಟು ಆಯಿತಾ I -I1 ಆಯಿತಾ. ನೆಕ್ಸ್ಟ್ ಇಲ್ಲಿ ಬರ್ತೀನಿ ನೋಡಿ, ಇದು ಬ್ಯಾಟ್ರಿ ಪಾಸಿಟಿವ್ ನೆಗೆಟಿವ್ ಅಂದರೆ ಸೊ +5
ನೆಕ್ಸ್ಟ್ ಇಲ್ಲಿ ಬರ್ತೀವಿ ನೋಡಿ, ಇಲ್ಲಿ ಕರೆಂಟ್ ಜೊತೆನೇ ಹೋಗ್ತಾಯಿದ್ವಿ, ಇಲ್ಲಿ ಬರಲ್ಲ, ಸಾರಿ ಇಲ್ಲಿ ಬರಲ್ಲ. ಸೊ ಇಲ್ಲಿ ಹೋಗ್ತೀವಿ ನಾವು, ವಿ ಶಾಲ್ ಗೋ ಇಯರ್. ಮತ್ತು +10 ಯಾಕಂದರೆ ಇದು ಪಾಸಿಟಿವ್ ನೆಗೆಟಿವ್ ಜಂಪ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಬರ್ತೀವಿ -10i -10i ಈಸ್ ಈಕ್ವಲ್ ಟು 0 ಆಯಿತಾ. ಸೊ ಇಫ್ ಯು ಸಾಲ್ವ್ ಇಟ್, i ಇರೋದು ನೋಡಿ ಎಷ್ಟಿದೆ, -15i -10i. ಸೊ ಇಟ್ ವಿಲ್ ಬಿ -25i, ಕರೆಕ್ಟಾ, -25i. I1 -15 into minus into minus, so this side multiply ಮಾಡಿದ್ರೆ, so minus into minus it will be +15i1, ಅದು ಒಂದು ಇರೋದು +15i1 ಆಯಿತಾ. ಇದು 10 + 25 is equal to 0. You can divide it by is equal to 0. So 10 ಇದು 15, 25 ಅಲ್ಲ, it will be 15, that will be equal to 0. So divide by 5, it will become -5i plus this is 3i1, ಸರಿನಾ, plus 3i1 i1 ಸೊ ಎಷ್ಟಿದು -15, 3i1 -15 ಆಗುತ್ತಾ, -15i1 plus 3i1 ಆಯಿತಾ. ಈಗ I am dividing by 5, so +3 is equal to 0. -5i plus 3i1 ಆಯಿತಾ, +3 is equal to 0. ತಪ್ಪಿದೆ, ಕರೆಕ್ಟ್ ಇದೆ. ಸೊ ಎವ್ರಿಥಿಂಗ್ is. ಸೊ ಇಫ್ ಯು ಸಾಲ್ವ್, ಇಟ್ ಈಸ್ ಇಕ್ವೇಷನ್ ನಂಬರ್ 2 ಹೌದಾನೆ. ಸೊ ಎರಡನ್ನೂ ಸಾಲ್ವ್ ಮಾಡಿ, ಯಾಕಂದರೆ ಸೈಮಲ್ಟೇನಿಯಸ್ ಇಕ್ವೇಷನ್ 1 ಮತ್ತು 2 ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ i1 ವ್ಯಾಲ್ಯೂ ಬರುತ್ತೆ. ಸೊ i1 ವಿಲ್ ಬಿ ಏನು ಆನ್ಸರ್ ಇದೆ ಅದು ಬರುತ್ತೆ, ಅದು 250 mA. i1 will be 1/4 ಆಂಪಿಯರ್ ಬರುತ್ತೆ ಆನ್ಸರ್. ಆ್ಯಕ್ಚುಲಿ ದಿಸ್ i1 can be 1/4 ಅಂದರೆ ಇಟ್ ಈಸ್ 0.25 ಆಂಪಿಯರ್. that will be equal to i1 will be equal to this 0.25 ampere can be written as 250 mA ಅಂತ ಬರೀಬೋದು. ಸೊ ಆನ್ಸರ್ ಈಸ್ 250 mA. The option is 250 mA. ಸೊ ಇದು ಆನ್ಸರು. ಸೊ ಕಿರ್ಚಾಫ್ ಲಾ ಯೂಸ್ ಮಾಡಿ ಟ್ರೈ ಮಾಡಿದೆಯಾ, ಬಟ್ ಯು ಕ್ಯಾನ್ ಡೂ ಇಟ್ ಆಯಿತಾ. ಸೊ ಇದು ಟ್ರೈ ಮಾಡ್ಬೋದು.